ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ಗೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ಗಲಾಟೆಯಲ್ಲಿ ಕಾರದ ಪುಡಿ ಎರಚಿದ್ದವರು ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿ ಸ್ಫೋಟಕ ವಿಡಿಯೋ ಸಾಕ್ಷಿ. ಕಾರದ ಪುಡಿ ಎರಚಿದ್ದು ಬಿಜೆಪಿಯವರ ಅಥವಾ ಕಾಂಗ್ರೆಸ್ನವರ? ಕೊನೆಗೂ ಬಯಲಾಗಿದೆ ಈಗ ಕಾರದ ಪುಡಿ ದಾಳಿಯ ರಹಸ್ಯ. ಕಾರದ ಪುಡಿ ಎರಚಿ ಬಿಜೆಪಿಯವರಿಂದ ಗಲಾಟೆಗೆ ಪ್ರಯತ್ನ ನಡೆದಿದೆ. ನೋಡಿ, ಕಾರದ ಪುರಿಯನ್ನ ಎರಚಿರೋದು ಬಿಜೆಪಿಯವರು ಅನ್ನೋದು ಸ್ಪಷ್ಟವಾಗಿದೆ. ಕೈ ಮುಖಂಡನ ಮೇಲೆ ಕಾರದ ಪುಡಿಯನ್ನ ಎರಚಿರೋದು ಪತ್ತೆಯಾಗಿದೆ. ಕಾಂಗ್ರೆಸ್ ಮುಖಂಡ ಬಯೋಪಾಟಿ ಅವರ ಮೇಲೆ ದಾಳಿಯಾಗಿರೋದು, ಕಾರದ ಪುಡಿ ತೊಳೆದುಕೊಳ್ಳುವ ದೃಶ್ಯ ವೈರಲ್ ಆಗಿದೆ. ಈಗ ಗಮನಿಸ್ತಾ ಇದ್ವಿ, ಬ್ಯಾನರ್ ಗಲಾಟೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರೋದನ್ನ. ಗಲಾಟೆಯಲ್ಲಿ ಕಾರದ ಪುಡಿ ಎರಚಿ ಬಿಜೆಪಿಯವರು ಗಲಾಟೆಗೆ ಪ್ರಯತ್ನವನ್ನ ಪಟ್ಟಿರೋದು. ಕಾಂಗ್ರೆಸ್ನ ಮುಖಂಡ ಬಯೋಪಾಟಿ ಅವರ ಮೈ ಮೇಲೆ ಕಾರದ ಪುಡಿಯನ್ನ ಎರಚಿದ್ದಾರೆ. ಅವರನ್ನ ಹೊಡೆಯೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ. ಕಾರದ ಪುಡಿಯನ್ನ ತೊಳೆದುಕೊಳ್ತಾ ಇದ್ದಾರೆ ಅವರು. ಆ ಒಂದು ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಶಾಸಕ ಭರತ್ ರೆಡ್ಡಿ ಆಪ್ತರಿಂದ ದಿನಕ್ಕೊಂದು ವಿಡಿಯೋ, ಆ ಗಲಾಟೆಯ ವಿಡಿಯೋ ತುಣುಕುಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಎಸ್, ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಬಯೋಪಾಟಿ ಕಾಂಗ್ರೆಸ್ನ ಮುಖಂಡ ಇವ್ರ ಮೇಲೆ, ಇವರ ತಲೆ, ಕಣ್ಣು, ಬೆನ್ನಿಗೆಲ್ಲ ಕಾರದ ಪುಡಿಯನ್ನು ಎರಚಿಬಿಟ್ಟಿದ್ದಾರೆ ಬಿಜೆಪಿಯವರು. ಕಾರದ ಪುಡಿ ಎರಚಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿರು. ಈ ವಿಡಿಯೋವನ್ನ ಕಾಂಗ್ರೆಸ್ನವರೇ ಮಾಡ್ಕೊಂಡಿದ್ದಾರೆ. ಸೊ ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂತ ಅಂದರೆ, ಉದ್ದೇಶಪೂರ್ವಕವಾಗಿಯೇ ಕಾರದ ಪುಡಿಯನ್ನು ಎರಚಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರಿಂದ. ಸೊ ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡು, ಮತ್ತೊಂದು ಕಡೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಂದರೆ ಆಟೋದಲ್ಲಿ ಈ ಖಾಲಿ ಬಾಟಲ್ಗಳು, ಗಾಜಿನ ಬಾಟಲ್ಗಳನ್ನು ತಂದಿದ್ರು, ಕಲ್ಲುಗಳನ್ನು ತಂದಿದ್ರು, ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ಕೊಂಡು ಬಂದಿದ್ರು. ಅಂದರೆ ಪ್ರೀ ಪ್ಲಾನ್ ಮಾಡಿಕೊಂಡು, ಪಕ್ಕಾ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ನಿಮಗೆ ಕಾರದ ಪುಡಿ ಅಲ್ಲಿ ಕೆಳಗಡೆ ರಸ್ತೆ ಮೇಲೆ ಬಿದ್ದಿರೋದನ್ನು ತೋರಿಸ್ತಾ ಇದೀವಿ ನಾವು. ಅಕಸ್ಮಾತ್ ಆಗಿ ಅಲ್ಲಿ ಪೊಲೀಸ್ನವ್ರು ಯಾರಾದರೂ ಇರದೇ ಹೋಗಿದ್ರೆ ಪರಿಸ್ಥಿತಿ ಏನು? ಜಸ್ಟ್ ಇಮ್ಯಾಜಿನ್. ಬಳ್ಳಾರಿಯಲ್ಲಿ ಅದೇನಾಗುತ್ತೋ ಆಗಲಿ ಅನ್ನೋರೇ ಜಾಸ್ತಿ, ಅದೇನಾಗುತ್ತೆ ಆಗಲಿ ಅನ್ನೋರೇ ಜಾಸ್ತಿ ಅಲ್ಲಿ. ಸೊ ಅಕಸ್ಮಾತ್ ಆಗಿ ಪೊಲೀಸ್ನವರು ಆ ಗಲಾಟೆಯಲ್ಲಿ ಮಧ್ಯಸ್ಥಿಕೆ ವಹಿಸದೇ ಹೋಗಿದ್ರೆ, ಮಧ್ಯ ಬರದೇ ಇದ್ದಿದ್ರೆ, ಇನ್ನೂ ಎಷ್ಟು ಮೃತದೇಹಗಳನ್ನ ನಾವು ನೋಡಬೇಕಿತ್ತು ಏನೋ. ಅದರಲ್ಲೂ ಈ ದೃಶ್ಯ ನೋಡ್ತಾ ಇದ್ರಂತೂ ಭಯಾನಕವಾಗಿದೆ. ಕಾರದ ಪುಡಿ ಕಣ್ಣಿಗೆ ಎರಚ್ತಾರೆ ಅಂತ ಅಂದರೆ ಅದು ಉದ್ದೇಶನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕಾಂಗ್ರೆಸ್ ಮುಖಂಡನ ಮೈ ಮೇಲೆ ಕಾರದ ಪುಡಿಯನ್ನ ಎರಚಿರುವಂತ ದೃಶ್ಯ, ಅದನ್ನ ಅವರು ವಾಶ್ ಮಾಡ್ಕೊಳ್ತಾ ಇದ್ದಾರೆ. ತಲೆ, ಬೆನ್ನು, ಕಣ್ಣುಗಳಿಗೆ ಕಾರದ ಪುಡಿ ಎರಚಿದ್ದಾರೆ. ರಸ್ತೆ ಮೇಲೆ ಕಾರದ ಪುಡಿ ಬಿದ್ದಿದೆ. ಅಂದ್ರೆ ಉದ್ದೇಶಪೂರ್ವಕವಾಗಿಯೇ ತಗೊಂಡು ಬಂದಿದ್ದಾರೆ ಅಂತ ಆಯ್ತಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲ್ಯಾಣ ಕರ್ನಾಟಕ ಬ್ಯೂರೋ ಹೆಡ್ ವೆಂಕಟೇಶ್ ಕುಲಕರ್ಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್ ಕುಲಕರ್ಣಿ, ನಿಜಕ್ಕೂ ಭಯಾನಕ ವಿಚಾರ ಇದು. ಕಾರದ ಪುಡಿಯನ್ನ ತೆಗೆದುಕೊಂಡು ಬಂದು ಎರಚಿದ್ದಾರೆ ಅಂತ ಅಂದ್ರೆ ಪ್ರೀ ಪ್ಲಾನ್ ಅನ್ನೋದು ಬಹಳ ಸ್ಪಷ್ಟ. ಖಂಡಿತವಾಗ್ಲೂ ರಾಮ್, ಏನು ಈ ಒಂದು ಬ್ಯಾನರ್ ಗಲಾಟೆ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಕ್ಕಂಥದ್ದು. ಆ ವಿಡಿಯೋ ಮೇಲೆ ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇದೆ. ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಏನು ಕಾರದ ಪುಡಿಯನ್ನ ಎರಚಿ ಗಲಾಟೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಅಂತಕ್ಕಂಥದ್ದು. ಏನು ಕಾಂಗ್ರೆಸ್ ಮುಖಂಡ ಬಾಯಪಟಿ ವಿಷ್ಣುವರ್ಧನ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಾರದ ಪುಡಿಯನ್ನು ಕೂಡ ಎರಚಿ ಹಲ್ಲೆ ಮಾಡ್ಲಿಕ್ಕೆ ಯತ್ನ ಮಾಡಿದ್ರು ಅನ್ನುವಂತ ವಿಡಿಯೋ ಕೂಡ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಘಟನೆ ಏನಿದೆ, ಈ ಘಟನೆ ಪ್ರೀ ಪ್ಲಾನ್ ಆಗಿತ್ತಾ ಅಂತಕ್ಕಂಥ ಅನುಮಾನಗಳು ಕೂಡ ಇದಕ್ಕೆ ಪುಷ್ಟಿ ನೀಡತಕ್ಕಂಥ ವಿಡಿಯೋಗಳು ಇದೀಗ ಹೊರ ಬರ್ತಾ ಇದೆ. ಏನು ಗಾಲಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಮನೆಯಲ್ಲಿ ದೊಣ್ಣೆಗಳನ್ನ ಸಂಗ್ರಹಿಸಿದ್ದು, ಜೊತೆಗೆ ಕಾರದ ಪುಡಿಯನ್ನು ಕೂಡ ಸಂಗ್ರಹಿಸಿದ್ರು. ಸಣ್ಣ ಸಣ್ಣ ಕಲ್ಲುಗಳನ್ನು, ಈ ಕಲ್ಲು ತೂರಾಟ ಕೂಡ ಆಗಿರ್ತಕ್ಕಂಥದ್ದು. ಸೊ ಸಣ್ಣ ಸಣ್ಣ ಕಲ್ಲುಗಳನ್ನು ಕೂಡ ಅಲ್ಲಿ ಸಂಗ್ರಹಿಸಿಟ್ಟಿದ್ರು ಅಂತಕ್ಕಂಥ ವಿಡಿಯೋಗಳು ಇದೀಗ ಹರಿದಾಡ್ತಾ ಇದೆ. ಅದರ ಜೊತೆಗೆ ಸ್ವತಃ ಭರತ್ ರೆಡ್ಡಿ ಅವರೇ ಹೇಳಿದಂಗೆ ನಮ್ಗೆ ಕಲ್ಲುಗಳು ಬಂದಿದ್ದು, ಕಾಂಪೌಂಡ್ ಒಳಗಡೆಯಿಂದ ಕಲ್ಲುಗಳು ಬಂದಿದ್ದು ಅನ್ನುವಂತ ಆರೋಪವನ್ನು ಕೂಡ ಮಾಡಿದ್ರು. ಇದೆಲ್ಲವನ್ನ ಗಮನಿಸಿದ್ರೆ ಇದು ಪ್ರೀ ಪ್ಲಾನ್ ಆಗಿತ್ತಾ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಈ ಒಂದು ಗಲಾಟೆ ಇದೀಗ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆ ಬುಲೆಟ್ ಯಾರ್ದು
ಯಾರ್ದು ತಪ್ಪಿದೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ರಾಮ್, ಒಟ್ಟಾರೆಯಾಗಿ ಈ ಒಂದು ಗಲಾಟೆ ಏನಿದೆ, ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು ರಾಮ್. ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಬಲಭಾಗದ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಒಂದು ಕಡೆ ಎಡಭಾಗದ ದೃಶ್ಯದಲ್ಲಿ ನಾವು ನಿಮ್ಗೆ ತೋರಿಸ್ತಾ ಇರೋದು ಖಾರದ ಪುಡಿಯನ್ನು ಅವರು ವಾಶ್ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಬೆನ್ನ ಮೇಲೆ ಬಿದ್ದಿರೋದನ್ನು. ಮತ್ತೊಂದು ಕಡೆ ಬಲಗಡೆ ಭಾಗದಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಬಿಜೆಪಿಯ ಕಾರ್ಯಕರ್ತರು ಇವರೆಲ್ಲ ತೊಳೆ ತಟ್ತಾ ಇದ್ದಾರೆ, ಬನ್ರೋ ನೋಡೋಣ ಅಂತ ಹೇಳಿ. ಹೆಣ್ಮಕ್ಳೆಲ್ಲ ಬಂದಿದ್ದಾರೆ ನೋಡಿ, ಇಲ್ಲಿ ಮಹಿಳಾ ಕಾರ್ಯಕರ್ತರು ತೊಡೆ ತಟ್ಟೆ ಕರಿತಾ ಇದ್ದಾರೆ, ಬನ್ರೋ ಏನು ಮಾಡ್ಕೊಳ್ತೀರಾ ಬನ್ನಿ ಅಂತ ಹೇಳಿ ಕರಿತಾ ಇದ್ದಾರೆ. ಪೊಲೀಸ್ನವ್ರು ಇರಲಿಲ್ಲ ಅಂತ ಅಂದರೆ ಬೇರೆ ರೀತಿಯಾದಂಥ ಕಥೆ ಇವತ್ತು.